ಆ ಯುಗಾದಿ ಇಲ್ಲಿ ಮದ್ದೂರಿನಲ್ಲಿ ಪ್ರಾರಂಭ ಆಗಿದೆ. ಮದ್ದೂರಿನಿಂದ ಬಲಿದಾನ ದಿವಸ ಪ್ರಾರಂಭ ಆಗಿದೆ. ಮದ್ದೂರಿನಾಗ ಪ್ರಾರಂಭ ಆಗೈತೆ ಅಂದ್ರೆ ಅದು ಎಂಟು ಬಸವ ಕಲ್ಯಾಣ ತನಕ ಹೋಗುದೇ, ಕಡೆ ಚಾಮರಾಜನಗರ ತನಕ ಹೋಗುದೇ. ಕರ್ನಾಟಕದಲ್ಲಿ ಹೊಸ ಕ್ರಾಂತಿ ಮದ್ದೂರಿನಿಂದ ಚಾಲೂ ಹೋಗುದೇ. ನೀವೆಲ್ಲ ಇಷ್ಟು ಪ್ರೀತಿ ವಿಶ್ವಾಸ ನಾನು ಕರ್ಸಿದ್ದೀರಿ. ನನಗೂ ಮದ್ದೂರು ಕಂಡುಕೊಂಡು ಭಾಳ ಖುಷಿಗೆ ಬರ್ತೀನಿ. ಇಲ್ಲಿ ಮನೆ ಒಬ್ಬ ದೊಡ್ಡ ಲೀಡರ್ ಕೇಳಿದ್ರು, ಏನು ಬ್ರದರ್ ಯಾಕೆ ಮೇಲೆ ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೀರಾ? ಸುಮ್ಮನೆ ಹೋಗ್ತಾ ಇದ್ದೀನಿ, ಯಾರೋ ಕರೀತಾ ಇದ್ದಾರೆ. ಇಲ್ಲ ಇದಕ್ಕೆ ಬಂದಿದ್ದು ಕೆರೆಗುಡಿಗೆ ಒಬ್ಬ ನಾಯಕರು ಬಂದು, ಯಾಕೋ ನೀವು ಅಲ್ಲಿ ಹೋಗಿದ್ರಿ, ನೀವು 15,000 ಜನ ಹಚ್ಚಿದ್ರಂತೆ ಕೈಗೂಡಿನಲ್ಲಿ ಹಿಂದೂಗಳು. ಅದಕ್ಕೆ ನಾನು ಮರುದಿವಸ ಒಂದು ಗಣಪತಿನ ಕೂರಿಸಿದೆ. 8.5 ಲಕ್ಷ ರೂಪಾಯಿದು DJ ತಂದು ನಾನು ಮಂತ್ರಿಗಳು ಮೆರವಣಿಗೆ ಮಾಡ್ಕೊಂಡಿವಿ. ನೋಡಿ ಇಲ್ಲಿ ವಿಡಿಯೋ ತೋರಿಸಿದ್ರು ನನಗೆ. ನೋಡೋಣ ನಿಮ್ಗಿಂತ ಹೆಚ್ಚಿದ ನನಗಿಂತ ಹೆಚ್ಚಿನ ಮತ್ತೇನು ಹಾಗೆ ಹೇಳ್ಬೇಕಲ್ಲ, ಏನು ಕಡಿಮೆ ಮಾಡ್ತಾರೆ ಮಾತ್ರ ಜಗಕ್ಕೆ ಹಾಗೆ ಅಂದ್ರೆ ಭಯ. ಮದ್ದೂರಿನ ಭಯ ಭಾಳ ಇದೆ. ಅದಕ್ಕೆ ಬಂಧುಗಳೇ, ಇಷ್ಟು ಜನ ಕೂಡಿರಿ ಅಂದಮ್ಯಾಗ ನನಗೆ ಗ್ಯಾರಂಟಿ ಐತಿ 2028ಕ್ಕೆ ಕರ್ನಾಟಕದಲ್ಲಿ ದೊಡ್ಡ ಬದಲಾವಣೆ ಒಂದು ಗಾಳಿ ಬೀಸಬೇಕಾಗ್ತದೆ. ಅದರಲ್ಲಿ ನಮ್ಮಂತ ಪೂಜ್ಯರು, ಇವತ್ತು ನಮ್ಮ ದೊಡ್ಡ ಸಂಸ್ಥಾನ ಮಟ್ಟದ ಪೂಜ್ಯರು ಬಂದು, ಅವರು ಒಬ್ಬ ಒಳ್ಳೆ ದೊಡ್ಡ ಅಧಿಕಾರಿ. ಅದಕ್ಕೆ ಹುದ್ದೆಯನ್ನು ತ್ಯಾಗ ಮಾಡಿಕೊಟ್ಟು ನಮ್ಮ ಧರ್ಮದ, ಸನಾತನ ಧರ್ಮದ ರಕ್ಷಣೆಗಾಗಿ ಏನು ಕೆಲಸ ಪ್ರಾರಂಭ ಮಾಡ್ಯಾರೆ, ಅವ್ರ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ನಿಮಗೂ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ. ಆ ಯುಗಾದಿ ಇಲ್ಲಿ ಮದ್ದೂರಿನಲ್ಲಿ ಪ್ರಾರಂಭ ಆಗಿದೆ. ಮದ್ದೂರಿನಿಂದ ಬಲಿದಾನ ದಿವಸ ಪ್ರಾರಂಭ ಆಗಿದೆ. ಮದ್ದೂರಿನಾಗ ಪ್ರಾರಂಭ ಆಗೈತೆ ಅಂದ್ರೆ ಅದು ಎಂಟು ಬಸವ ಕಲ್ಯಾಣ ತನಕ ಹೋಗುದೇ, ಕಡೆ ಚಾಮರಾಜನಗರ ತನಕ ಹೋಗುದೇ. ಕರ್ನಾಟಕದಲ್ಲಿ ಹೊಸ ಕ್ರಾಂತಿ ಮದ್ದೂರಿನಿಂದ ಚಾಲೂ ಹೋಗುದೇ. ನೀವೆಲ್ಲ ಇಷ್ಟು ಪ್ರೀತಿ ವಿಶ್ವಾಸ ನಾನು ಕರ್ಸಿದ್ದೀರಿ. ನನಗೂ ಮದ್ದೂರು ಕಂಡುಕೊಂಡು ಭಾಳ ಖುಷಿಗೆ ಬರ್ತೀನಿ. ಇಲ್ಲಿ ಮನೆ ಒಬ್ಬ ದೊಡ್ಡ ಲೀಡರ್ ಕೇಳಿದ್ರು, ಏನು ಬ್ರದರ್ ಯಾಕೆ ಮೇಲೆ ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೀರಾ? ಸುಮ್ಮನೆ ಹೋಗ್ತಾ ಇದ್ದೀನಿ, ಯಾರೋ ಕರೀತಾ ಇದ್ದಾರೆ. ಇಲ್ಲ ಇದಕ್ಕೆ ಬಂದಿದ್ದು ಕೆರೆಗುಡಿಗೆ ಒಬ್ಬ ನಾಯಕರು ಬಂದು, ಯಾಕೋ ನೀವು ಅಲ್ಲಿ ಹೋಗಿದ್ರಿ, ನೀವು 15,000 ಜನ ಹಚ್ಚಿದ್ರಂತೆ ಕೈಗೂಡಿನಲ್ಲಿ ಹಿಂದೂಗಳು. ಅದಕ್ಕೆ ನಾನು ಮರುದಿವಸ ಒಂದು ಗಣಪತಿನ ಕೂರಿಸಿದೆ. 8.5 ಲಕ್ಷ ರೂಪಾಯಿದು DJ ತಂದು ನಾನು ಮಂತ್ರಿಗಳು ಮೆರವಣಿಗೆ ಮಾಡ್ಕೊಂಡಿವಿ. ನೋಡಿ ಇಲ್ಲಿ ವಿಡಿಯೋ ತೋರಿಸಿದ್ರು ನನಗೆ. ನೋಡೋಣ ನಿಮ್ಗಿಂತ ಹೆಚ್ಚಿದ ನನಗಿಂತ ಹೆಚ್ಚಿನ ಮತ್ತೇನು ಹಾಗೆ ಹೇಳ್ಬೇಕಲ್ಲ, ಏನು ಕಡಿಮೆ ಮಾಡ್ತಾರೆ ಮಾತ್ರ ಜಗಕ್ಕೆ ಹಾಗೆ ಅಂದ್ರೆ ಭಯ. ಮದ್ದೂರಿನ ಭಯ ಭಾಳ ಇದೆ. ಅದಕ್ಕೆ ಬಂಧುಗಳೇ, ಇಷ್ಟು ಜನ ಕೂಡಿರಿ ಅಂದಮ್ಯಾಗ ನನಗೆ ಗ್ಯಾರಂಟಿ ಐತಿ 2028ಕ್ಕೆ ಕರ್ನಾಟಕದಲ್ಲಿ ದೊಡ್ಡ ಬದಲಾವಣೆ ಒಂದು ಗಾಳಿ ಬೀಸಬೇಕಾಗ್ತದೆ. ಅದರಲ್ಲಿ ನಮ್ಮಂತ ಪೂಜ್ಯರು, ಇವತ್ತು ನಮ್ಮ ದೊಡ್ಡ ಸಂಸ್ಥಾನ ಮಟ್ಟದ ಪೂಜ್ಯರು ಬಂದು, ಅವರು ಒಬ್ಬ ಒಳ್ಳೆ ದೊಡ್ಡ ಅಧಿಕಾರಿ. ಅದಕ್ಕೆ ಹುದ್ದೆಯನ್ನು ತ್ಯಾಗ ಮಾಡಿಕೊಟ್ಟು ನಮ್ಮ ಧರ್ಮದ, ಸನಾತನ ಧರ್ಮದ ರಕ್ಷಣೆಗಾಗಿ ಏನು ಕೆಲಸ ಪ್ರಾರಂಭ ಮಾಡ್ಯಾರೆ, ಅವ್ರ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ನಿಮಗೂ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ.